ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕಿಶೋರ್, ನ್ಯೂರಾಲಜಿಸ್ಟ್ ಆ್ಯಂಡ್ ಎಪಿಲೆಪ್ಟಾಲಜಿಸ್ಟ್. ಚೈಲ್ಡ್ಹುಡ್ ಎಪಿಲೆಪ್ಸಿ ಅಂತಂದರೆ ಫೆಬ್ರೈಲ್ ಸೀಸರ್ಸ್ ಅಂತ ಒಂದು ಎಂಟಿಟಿ ಬರುತ್ತೆ. ಅಂದರೆ ಫೀವರ್ ಬಂದ ಮೇಲೆ ಫಿಟ್ಸ್ ಬರೋದನ್ನು ಫೆಬ್ರೈಲ್ ಸೀಸರ್ಸ್ ಅಂತ ಹೇಳ್ತೀವಿ. ಸಿಂಪಲ್ ಅಂತ ಕಾಂಪ್ಲೆಕ್ಸ್ ಎರಡು ಥರ ಬರುತ್ತೆ. ಸೊ ಅದು ನಾನಾ ಥರದ್ದು ಬರುತ್ತೆ. ಬೇಸಿಕ್ಲಿ ಫೀವರ್ ಬಂದ ಮೇಲೆ ಫಿಟ್ಸ್ ಬಂದರೆ ಅದಕ್ಕೆ ಫೆಬ್ರೈಲ್ ಸೀಸರ್ಸ್ ಅಂತ ಹೇಳ್ತೀವಿ. ಒಂದೇ ಸತಿ ಬಂದರೆ ಆಮೇಲೆ ಏನೂ ಬಂದಿಲ್ಲ ಅಂತಂದರೆ ಅದನ್ನು ಸಿಂಪಲ್ ಅಂತ ಬರುತ್ತೆ. ಕಾಂಪ್ಲೆಕ್ಸ್ ಅಂದರೆ ಅದಕ್ಕೂ ನಾನಾ ಥರದ್ದಿರುತ್ತೆ. ಬಟ್ ಮೋರ್ ದೆನ್ ಒನ್ಸ್ ಬರೋದು ಅಥವಾ ಒಂದೇ ಭಾಗದ ದೇಹದಲ್ಲಿ ಫಿಟ್ಸ್ ಬರೋದು ಆ ಥರ ಎಲ್ಲ ಇದ್ದರೆ ಕಾಂಪ್ಲೆಕ್ಸ್ ಅಂತ ಬರುತ್ತೆ. ಸೊ ಇವಾಗ ಫೆಬ್ರೈಲ್ ಸೀಸರ್ಸ್ ಅನ್ನೋದು ತುಂಬ ಕಾಮನ್ ಆಗಿ ಕಂಡುಬರುತ್ತೆ ಮಕ್ಕಳಲ್ಲಿ. ಸೊ ಅದರಲ್ಲಿ ವರಿ ಮಾಡೋವಂಥದ್ದು ಏನೂ ಇಲ್ಲ. ಕೆಲವುದು ಮೆಡಿಸಿನ್ಸ್ ಬರ್ಕೊಟ್ಟಿರ್ತೀವಿ. ನೆಕ್ಸ್ಟ್ ಟೈಮ್ ಫೀವರ್ ಬಂದಾಗ ತೊಗೋಬೇಕು. ಅದಕ್ಕೊಂದು ಕೋರ್ಸ್ ಇರುತ್ತೆ. ಅದಾದಮೇಲೆ ಫೀವರ್ ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕೋ ಅದನ್ನು ಮಾಡಬೇಕು. ಅದೇ ಇಂಪಾರ್ಟೆಂಟ್. ಯಾಕೆಂತಂದರೆ ಡೆವಲಪಿಂಗ್ ಬ್ರೈನ್ ಇದ್ದಾಗ ಇನ್ನೂ ಫುಲ್ ಮೆಚುರಿಟಿ ಇರಲ್ಲ. ಸೊ ಈ ಥರ ಬರೋವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದಲ್ಲದೆ ಚೈಲ್ಡ್ಹುಡ್ ಎಪಿಲೆಪ್ಸೀಸ್ ಅಂತ ಬರುತ್ತೆ. ಎಷ್ಟೊಂದು ನಾನಾ ಥರದ ಎಪಿಲೆಪ್ಸೀಸು ಬರೀ ಚೈಲ್ಡ್ಹುಡ್ಡಲ್ಲೇ ಬರುತ್ತೆ. ಅಂತಂದರೆ ಕೆಲವು ವಯಸ್ಸಲ್ಲಿ ಒಂದು 3 to 5 years ಒಂದು ಟೈಪ್ಸು, ಒಂದು 8 to 10 years ಒಂದು ಸತಿ, ಆಮೇಲೆ 14 to 17 yearsಲ್ಲಿ ಒಂದು, ಆಮೇಲೆ ದೊಡ್ಡವರಾದಮೇಲೆ ಒಂಥರ. ಮೆನಿ ಆಫ್ ದ ಚೈಲ್ಡ್ಹುಡ್ ಎಪಿಲೆಪ್ಸೀಸು ಒಂದೋ ಎರಡೋ ಸತಿ ಬಂದು ತಾನಾಗ್ತಾನೆ ನಿಂತೋಗಿರುತ್ತೆ. ಸೊ ವರಿ ಮಾಡೋವಂಥದ್ದು ಏನೂ ಇರಲ್ಲ. ಕೆಲವುದು ಪುನಃ ಬಂದು ಪುನಃ ಜಾಸ್ತಿ ಆಗ್ತಾಯಿದ್ರೆ ಆವಾಗ ನಾವು ಯಾಕೆ ಏನು ಅಂತ ಟೆಸ್ಟ್ಗಳು ಮಾಡ್ಕೋಬೇಕಾಗಿ ಬರುತ್ತೆ. ಥ್ಯಾಂಕ್ ಯು.